ಧಾರವಾಡ ಜಿಲ್ಲೆಯ ಹಳೆ ತೇಗೂರು ಗ್ರಾಮಕ್ಕೆ ನೇರ ಬಸ್ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಹಾಗೂ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಜೋರಾದ ಮಳೆಯಲ್ಲಿ ಕಲಾಭವನ ಮೈದಾನದಿಂದ ಹಳೆ ಬಸ್ ನಿಲ್ದಾಣದವರೆಗೂ ಮೆರವಣಿಗೆ ಮಾಡಿ ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒನ ಜಿಲ್ಲಾ ಕಾರ್ಯದರ್ಶಿ ಶಶಿಕಲಾ ಮೇಟಿ ಅವರು ಮಾತನಾಡಿ, ನಮ್ಮ ದೇಶ ಸ್ವತಂತ್ರ ಪಡೆದು 77 ವರ್ಷ ಕಳೆದರೂ ಎಷ್ಟೋ ಹಳ್ಳಿಗಳಿಗೆ ಸರಿಯಾಗಿ ಸಾರಿಗೆ ವ್ಯವಸ್ಥೆ ಇಲ್ಲದಿರುವುದು ದುರಂತ. ಹಳ್ಳಿ ಪ್ರದೇಶದಿಂದ ವಿದ್ಯಾರ್ಥಿಗಳು ಪಟ್ಟಣಕ್ಕೆ ಬರುವುದು ಅನಿವಾರ್ಯ. ಸರ್ವರಿಗೂ ಶಿಕ್ಷಣ ಒದಗಿಸಬೇಕೆಂದರೆ ಹೆಚ್ಚಿನ ಸರ್ಕಾರಿ ಶಾಲಾ ಕಾಲೇಜು ಎಷ್ಟು ಅವಶ್ಯಕವೋ ವ್ಯವಸ್ಥಿತ ಸಾರಿಗೆ ಒದಗಿಸುವುದು ಅಷ್ಟೇ ಅವಶ್ಯಕ. ಧಾರವಾಡ ಜಿಲ್ಲೆಯ ಹಳೆ ತೇಗೂರಿನ ಗ್ರಾಮದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಧಾರವಾಡಕ್ಕೆ ಬರುತ್ತಾರೆ. ಆದರೆ ಶಾಲೆಗೆ ಬರಲು ವಿದ್ಯಾರ್ಥಿಗಳು ಹರಸಾಹಸ ಪಡುತ್ತಿದ್ದಾರೆ. ಬೆಳಗ್ಗೆ 1 ಗಂಟೆ ಬಸ್ಸಿನಲ್ಲಿ ನಿಂತು ಬರುವ ವಿದ್ಯಾರ್ಥಿಗಳು ನೆಮ್ಮದಿಯಾಗಿ ಶಾಲೆಗೆ ಹೋಗಿ ಪಾಠ ಕೇಳಲು ಆಗುತ್ತಿಲ್ಲ. ಬಸ್ನಲ್ಲಿ ಜೋತು ಬಿದ್ದು ಬರುವ ವಿದ್ಯಾರ್ಥಿಗಳ ಪಾಲಕರು ಶಾಲೆಗೆ ಕಳಿಸಲು ಧೈರ್ಯ ತೋರುತ್ತಿಲ್ಲ. ಆಯ ತಪ್ಪಿ ಬಿದ್ದು ಏನಾದರೂ ಅನಾಹುತ ಆಗಬಹುದು ಎಂಬ ಭಯ ಪಾಲಕರನ್ನು ಕಾಡುತ್ತಿದೆ. ಇನ್ನು ಹೆಣ್ಣು ಮಕ್ಕಳು ನೂಕುನುಗ್ಗಲಿನಲ್ಲಿ ಬಸ್ಸಿನಲ್ಲಿ ಸಂಚರಿಸಲು ಮುಜುಗರಕ್ಕೆ ಒಳಗಾಗುತ್ತಿದ್ದಾರೆ. ಗೌರವಿತವಾಗಿ ಶಿಕ್ಷಣ ಪಡೆಯಲು ಆಗುತ್ತಿಲ್ಲ ಎಂದು ಆರೋಪ ಮಾಡಿದರು. ಎಐಕೆಕೆಎಂಎಸ್ನ ಜಿಲ್ಲಾ ಅಧ್ಯಕ್ಷರಾದ ದೀಪಾ ವಿ ಮಾತನಾಡಿ, ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ರೈತ ಕೃಷಿ ಕಾರ್ಮಿಕರು ಕೆಲಸ ಅರಸಿ ನಗರಕ್ಕೆ ಬರುವುದು ಇಂದಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಬಸ್ ಚಾರ್ಜ್ ಕೊಟ್ಟು ನಸ್ಕಿನಲ್ಲಿ ಮನೆ ಬಿಟ್ಟರೆ ಸಂಜೆ ಸೂರ್ಯ ಮುಳುಗಿದ ಮೇಲೆ ಮನೆಗೆ ಸೇರುತ್ತಾರೆ. ದುಡಿದು ಬೇಸತ್ತು ಮನೆಗೆ ತೆರಳಲು ಬಹಳ ಕಷ್ಟಪಡುತ್ತಿದ್ದಾರೆ. ಹಳೆ ತೇಗೂರಿನಲ್ಲಿ 30 ವರ್ಷದ ಹಿಂದೆ ಈ ಬಸ್ಸಿಗಾಗಿ ಸರದಿಯ ಮೇಲೆ ಜನತೆ ಹಣ ಕೊಟ್ಟು ಬಸ್ಸಿಗೆ ಬಂದು ಈ ಬಸ್ಸನ್ನು ಉಳಿಸಿಕೊಂಡಿದ್ದಾರೆ. ದುರಂತ ಎಂದರೆ ಜನಸಂಖ್ಯೆಗೆ ಸರಿಹೊಂದುವಷ್ಟು ಬಸ್ ಸೌಲಭ್ಯವಿದ್ದರೂ ಸರಿಯಾದ ಸಮಯಕ್ಕೆ ಬರುವುದಿಲ್ಲ. ಹೋರಾಟ ಮಾಡಿ ಪಡೆದ ಬಸ್ಸನ್ನು ಮತ್ತೊಮ್ಮೆ ಹೋರಾಟ ಮಾಡಿ ಉಳಿಸಿಕೊಳ್ಳುವ ಪರಿಸ್ಥಿತಿಗೆ ಸರ್ಕಾರ ಜನತೆಯನ್ನು ತಳ್ಳಿದೆ. ಆದ್ದರಿಂದ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಹಳೆ ತೇಗೂರಿಗೆ ನೇರವಾದ ಬಸ್ ಸೌಲಭ್ಯ ಮಾಡಬೇಕೆಂದು ಆಗ್ರಹ ಮಾಡಿದರು. ಹೋರಾಟಕ್ಕೆ ಮಣಿದು ಸ್ಥಳಕ್ಕೆ ಬಂದ ಜಿಲ್ಲಾ ಸಾರಿಗೆ ಅಧಿಕಾರಿಗಳು ಇಂದಿನಿಂದಲೇ ನೇರ ಬಸ್ ಬಿಡುವುದಾಗಿ ಹೇಳಿ ಬಸ್ ಸೌಲಭ್ಯ ಮಾಡಿದ್ದರು. ಈ ಸಂದರ್ಭದಲ್ಲಿ ಎಐಕೆಕೆಎಂಎಸ್ನ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಗೋನಾವರ್, ಉಪಾಧ್ಯಕ್ಷರಾದ ಹನುಮೇಶ್ ಹುಡ್ಯದ್, ಎಐಡಿಎಸ್ಒನ ಜಿಲ್ಲಾ ಅಧ್ಯಕ್ಷರಾದ ಸಿಂಧು ಖೌದಿ, ಕಚೇರಿ ಕಾರ್ಯದರ್ಶಿ ಸ್ಫೂರ್ತಿ ಚಿಕ್ಮಠ್, ಜಂಟಿ ಕಾರ್ಯದರ್ಶಿ ಹರ್ಷಿತ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು.